ಜರ್ನಲ್ ಎಂಟ್ರಿ ಹೇಗ್ ಪಾಸ್ ಮಾಡ್ಬೇಕಂತ ಹೇಳ್ಕೊಡ್ತಿದ್ದೀನಿ. ಪಾಯಿಂಟ್ ನಂಬರ್ 1, ಮಿಸ್ಟರ್ ರವಿ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ₹5 lakh. ಇದನ್ನ ಏನಂತ ಕರಿತೀವಿ? ಟ್ರಾನ್ಸಾಕ್ಷನ್ ಅಂತ ಹೇಳಿ ಕರಿತೀವಿ. ಯಾವುದೇ ಟ್ರಾನ್ಸಾಕ್ಷನ್ಸ್ ಆದ್ರೂ ನಾವು ಫಸ್ಟ್ ಏನ್ ಮಾಡಬೇಕು, ಎರಡು ಕಾನ್ಸೆಪ್ಟ್ಸ್ ನಾವು ಇಲ್ಲಿ ಐಡೆಂಟಿಫೈ ಮಾಡಬೇಕು. ಯಾಕೆ ಅಂದ್ರೆ ಫಾರ್ ಎವ್ರಿ ಡೆಬಿಟ್ ಟ್ರಾನ್ಸಾಕ್ಷನ್ ದೇರ್ ವಿಲ್ ಬಿ ಆನ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳಿ ನಮ್ಮ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಹೇಳುತ್ತೆ. ಹಾಗಾಗಿ ಪ್ರತಿ ಒಂದು ಟ್ರಾನ್ಸಾಕ್ಷನ್ಸ್ ನಲ್ಲೂ ನಾವು ಟೂ ಕಾನ್ಸೆಪ್ಟ್ಸ್ ನ ಏನ್ ಮಾಡಬೇಕು, ಐಡೆಂಟಿಫೈ ಮಾಡಬೇಕಾಗುತ್ತೆ. ಇಲ್ಲಿರೋ ಟ್ರಾನ್ಸಾಕ್ಷನ್ ಸಮ್ಮರಿ ಇಲ್ಲಿ ಹೇಳ್ಕೊಡ್ತೀನಿ ನೋಡಿ. ಸೊ ಇಲ್ಲಿ ನಮ್ಗೆ ಮಿಸ್ಟರ್ ರವಿ ಅನ್ನೋರು ಇದ್ದಾರೆ. ಅವ್ರ ಹತ್ರ ಕ್ಯಾಶ್ ಇದೆ. ಆ ಕ್ಯಾಶ್ ನ ಯೂಸ್ ಮಾಡ್ಕೊಂಡು ಕಂಪ್ಲೀಟ್ ಕ್ಯಾಶ್ ಅಮೌಂಟ್ ಅವ್ರು ಏನ್ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಮೇಲೆ ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ರವಿ ಏನ್ ಮಾಡ್ತಿದ್ದಾನೆ, ಕ್ಯಾಶ್ ಕೊಡ್ತಾ ಇದ್ದಾನಲ್ವಾ, ಹಾಗಾಗಿ ರವಿನ ಏನಂತ ಕರಿತೀವಿ ನಾವು, ಗೀವರ್ ಅಂತ ಹೇಳಿ ಕರಿತೀವಿ. ಈ ಕ್ಯಾಶ್ ಎಲ್ಲೋಗ್ತಾ ಇದೆ, ಬಿಸ್ನೆಸ್ ಬರ್ತಾ ಇದೆ. ಹಾಗಾಗಿ ಬಿಸ್ನೆಸ್ ನ ಏನಂತ ಕರಿತೀವಿ, ದ ಬಿಸ್ನೆಸ್ ರಿಸೀವ್ಸ್ ಆ ಕ್ಯಾಶ್ ಅಂತ ಹೇಳಿ ಕರಿತೀವಿ. ಇವಾಗ ಇದನ್ನ ನಾವು ಟ್ರಾನ್ಸಾಕ್ಷನ್ ಅಂತ ಹೇಳಿ ಕರಿತೀವಿ. ಈ ಟ್ರಾನ್ಸಾಕ್ಷನ್ ನಾವೇನ್ ಮಾಡ್ಬೇಕು, ರೂಲ್ಸ್, ಅಕೌಂಟಿಂಗ್ ರೂಲ್ಸ್ ನ ಇಂಪ್ಲಿಮೆಂಟ್ ಮಾಡಿ ಜರ್ನಲ್ ಎಂಟ್ರಿ ಹೇಗ್ ಪಾಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಈಗ ರೂಲ್ಸ್ ತಿಳ್ಕೊಳ್ಳೋಣ. ನಾವೀಗ ಟೂ ಕಾನ್ಸೆಪ್ಟ್ಸ್ ನ ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಒಂದು ಕ್ಯಾಶ್, ಇನ್ನ ಒಂದ್ ಬಂದು ಕ್ಯಾಪಿಟಲ್ ಆಗಿರತ್ತೆ. ಸೊ ಎಲ್ಲೇ ವರ್ಡ್ ಕಮೆನ್ಸ್ಡ್ ಅಂತ ಇದ್ರೆ ಅಥವಾ ಸ್ಟಾರ್ಟೆಡ್ ಅನ್ನೋ ವರ್ಡ್ ಇದ್ರೆ ನಾವು ಕ್ಯಾಪಿಟಲ್ ನ ಯೂಸ್ ಮಾಡಬೇಕು. ಯಾಕೆ ಅಂದ್ರೆ ಬಿಸ್ನೆಸ್ ನಲ್ಲಿ ಕ್ಯಾಪಿಟಲ್ ಅಂದ್ರೆ ಏನು, ಇನ್ವೆಸ್ಟ್ಮೆಂಟ್ ಅಂತ ಹೇಳಿ. ರವಿ ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ನಾವ್ ಅದನ್ನ ಕ್ಯಾಪಿಟಲ್ ಅಂತ ಹೇಳಿ ನಾವಿಲ್ಲಿ ರೆಕಾರ್ಡ್ ಮಾಡ್ಬೇಕಾಗತ್ತೆ. ಈಗ ಟ್ರಾನ್ಸಾಕ್ಷನ್ ಅಲ್ಲಿ ನಾವು ಟೂ ಕಾನ್ಸೆಪ್ಟ್ಸ್ ನ ಐಡೆಂಟಿಫೈ ಮಾಡಿದ್ರಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಕಮೆಂಟ್ಸ್ ಅಥವಾ ಸ್ಟಾರ್ಟೆಡ್ ಅನ್ನೋ ವರ್ಡ್ ಇದ್ದಾಗ ಆ ಜಾಗದಲ್ಲಿ ನಾವು ಕ್ಯಾಪಿಟಲ್ ನ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಬಿಕಾಸ್ ದಟ್ ಈಸ್ ಅನ್ ಇನ್ವೆಸ್ಟ್ಮೆಂಟ್ ಮೇಡ್ ಬೈ ಅನ್ ಓನರ್ಸ್. ಹಾಗಾಗಿ ಇವಾಗ ಈ ಕ್ಯಾಶ್ಗೂ ಮತ್ತೆ ಕ್ಯಾಪಿಟಲ್ಗೆ ಅಕೌಂಟಿಂಗ್ ರೂಲ್ಸ್ ನ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಕ್ಯಾಶ್ ಅನ್ನೋದು ಏನಾಗಿರುತ್ತೆ, ಅಸೆಟ್. ಅಸೆಟ್ ಆಗಿರೋದ್ರಿಂದ ಯಾವ ಕ್ಲಾಸಿಫಿಕೇಶನ್ ಅಲ್ಲಿ ಬರುತ್ತೆ, ಅದು ರಿಯಲ್ ಕ್ಲಾಸಿಫಿಕೇಶನ್ ಅಲ್ಲಿ ಬರುತ್ತೆ. ರಿಯಲ್ ಕ್ಲಾಸಿಫಿಕೇಶನ್ ಏನ್ ಹೇಳುತ್ತೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳುತ್ತೆ. ಅದೇ ರೀತಿ ಕ್ಯಾಪಿಟಲ್ಗೂ ಸಹ ನಮ್ಗೆ ಕ್ಯಾಪಿಟಲ್ ಯಾವ ಅಂಡರ್ ಅಲ್ಲಿ ಬರುತ್ತೆ, ಕ್ಯಾಪಿಟಲ್ ಅಂದ್ರೆ ಏನು, ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡ್ತಾ ಇದೀವಿ ನಾವು, ಬಿಸ್ನೆಸ್ ಮೇಲ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಇದು ಪರ್ಸನಲ್ ಕ್ಲಾಸಿಫಿಕೇಶನ್ ಅಲ್ಲಿ ಬರುತ್ತೆ. ಟ್ರಾನ್ಸಾಕ್ಷನ್ಸ್ ವಿಚ್ ಹ್ಯಾವ್ ಎ ನೇಮ್ ಆಫ್ ಅ ಕಂಪನಿ ಇರ್ಬೋದು, ಇಂಡಿವಿಜುವಲ್ ಇರ್ಬೋದು, ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಬಿಸ್ನೆಸ್ ಇರ್ಬೋದು. ಸೊ ಯಾವಾಗ ಅಲ್ಲಿ ನಮ್ಗೆ ಆರ್ಟಿಫಿಷಿಯಲ್ ಪರ್ಸನ್ಸ್, ಬಿಸ್ನೆಸ್, ಕಂಪನಿ ಈ ತರ ಎಲ್ಲ ಬರುತ್ತೆ, ಅದೆಲ್ಲ ನಮ್ಗೆ ಏನಾಗುತ್ತೆ, ಪರ್ಸನಲ್ ಕ್ಲಾಸಿಫಿಕೇಶನ್ಸ್ ನಲ್ಲಿ ನಾವು ಅದನ್ನ ರೆಕಾರ್ಡ್ ಮಾಡ್ಬೇಕಾಗತ್ತೆ. ಪರ್ಸನಲ್ ರೂಲ್ಸ್ ಏನ್ ಹೇಳುತ್ತೆ, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್ ಅಂತ ಹೇಳುತ್ತೆ. ನಾವೀಗ ಏನ್ ತಿಳ್ಕೊಂಡ್ವಿ, ರೂಲ್ಸ್ ನ ತಿಳ್ಕೊಂಡ್ವಿ. ಸೊ ಈಗ ಜರ್ನಲ್ ಎಂಟ್ರಿ ಪಾಸ್ ಮಾಡಕ್ಕೆ ಹೇಗೆ ಐಡೆಂಟಿಫೈ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ನಮ್ಗೆ ಇಲ್ಲಿ ಕ್ಯಾಶ್ ಇದೆ ಅಲ್ವಾ, ನೋಡಿ ಕ್ಯಾಶ್, ನೋಡಿ ಎಲ್ಲಾ ಟ್ರಾನ್ಸಾಕ್ಷನ್ಸ್ ನಾವು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದಾನೆ ನಾವು ಇಲ್ಲಿ ರೆಕಾರ್ಡ್ ಮಾಡ್ಬೇಕಾಗತ್ತೆ. ಓಕೆ, ಈಗ ಕ್ಯಾಶ್ ಬಿಸ್ನೆಸ್ಗೆ ಏನಾಗ್ತಾ ಇದೆ, ನಾವು ಡಿಸೈಡ್ ಮಾಡಬೇಕು. ಕ್ಯಾಶ್ ವೆದರ್ ಇಟ್ ಈಸ್ ಕಮ್ಮಿಂಗ್ ಇನ್ ಆರ್ ಇಟ್ ಈಸ್ ಗೋಯಿಂಗ್ ಔಟ್ ಅಂತ ನಾವಿಲ್ಲಿ ಚೆಕ್ ಮಾಡಬೇಕು. ಬಿಸ್ನೆಸ್ಗೆ ಕ್ಯಾಶ್ ಏನಾಗ್ತಾ ಇದೆ, ಒಳಗಡೆ ಬರ್ತಾ ಇದೆ. ಸೊ ಕ್ಯಾಶ್ ಈಸ್ ಕಮ್ಮಿಂಗ್ ಇನ್, ಹಾಗಾಗಿ ಕ್ಯಾಶ್ ಏನಾಗುತ್ತೆ, ನಮ್ಗೆ ಡೆಬಿಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ಯಾಪಿಟಲ್. ರವಿ ಬಂದು ಗೀವರ್, ನಮ್ಗೆ ರವಿ ಗಿವರ್ ಆಗಿರೋದ್ರಿಂದ ಸೊ ಅಕಾರ್ಡಿಂಗ್ ಟು ದ ರೂಲ್ಸ್ ಏನ್ ಹೇಳುತ್ತೆ, ಸೊ ಇಫ್ ದ ಪರ್ಸನ್ ಈಸ್ ಗಿವರ್ ಆಗಿದ್ರೆ ನಾವೇನ್ ಮಾಡ್ಬೇಕು, ಅವ್ರನ್ನ ಕ್ರೆಡಿಟ್ ಮಾಡ್ಬೇಕು. ಸೊ ನಾವೀಗ ಐಡೆಂಟಿಫೈ ಮಾಡಿದೀವಿ. ಸೊ ಜನರಲ್ ಎಂಟ್ರಿ ಹೇಗ್ ಪಾಸ್ ಮಾಡ್ಬೇಕು, ಸೊ ಕ್ಯಾಶ್ ರೂಲ್ಸ್ ಪ್ರಕಾರ ನಾವಿಲ್ಲಿ ಏನ್ ಮಾಡ್ಬೇಕು, ಕ್ಯಾಶ್ ನ ನಾವಿಲ್ಲಿ ಡೆಬಿಟ್ ಮಾಡ್ಬೇಕು, ರೈಟ್ ಮಾರ್ಕ್ ಹಾಕಿದೀನಿ, ಡೆಬಿಟ್ ಮಾಡ್ಬೇಕು. ಕ್ಯಾಪಿಟಲ್ ನ ನಾವಿಲ್ಲಿ ಕ್ರೆಡಿಟ್ ಮಾಡ್ಬೇಕು. ಸೊ ದ ಜನರಲ್ ಎಂಟ್ರಿ ವಿಲ್ ಬಿ ಕ್ಯಾಶ್ ಅಕೌಂಟ್ ಎಟ್ ಆರ್ ಟು ಕ್ಯಾಪಿಟಲ್ ಅಕೌಂಟ್. ನರೇಶನ್ ಬರೀಬೇಕು. ನರೇಶನ್ ಅಂದ್ರೆ ಏನು, ದ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಆರ್ ಡಿಸ್ಕ್ರಿಪ್ಷನ್ ಆಫ್ ಟ್ರಾನ್ಸಾಕ್ಷನ್ ಇಸ್ ಕಾಲ್ಡ್ ಆಸ್ ನರೇಶನ್. ನರೇಶನ್ ಏನ್ ಬರೀತೀವಿ, ಬೀಯಿಂಗ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ಅಂತ ಹೇಳಿ ಬರಿತೀವಿ. ಇಲ್ಲಿ ಕ್ವಶನ್ ಅಲ್ಲಿ ಎಷ್ಟಿದೆ, 5 lakh ಇದೆ, 5 lakh ನ ಎಂಟ್ರಿ ಮಾಡ್ತೀವಿ. ಈ ರೀತಿ ರೂಲ್ಸ್ ನ ಇಂಪ್ಲಿಮೆಂಟ್ ಮಾಡಿ ಜನರಲ್ ಎಂಟ್ರೀಸ್ ನ ನಾವಿಲ್ಲಿ ಪ್ರಿಪೇರ್ ಮಾಡ್ಬೇಕಾಗತ್ತೆ. ಫಸ್ಟ್ ಟ್ರಾನ್ಸಾಕ್ಷನ್ ಬಂದ ತಕ್ಷಣ ನಾವೀಗ ನಮ್ಮ ಮೊದಲು ಕೆಲಸ ಏನಾಗಿರತ್ತೆ, ಪ್ರತಿ ಒಂದು ಟ್ರಾನ್ಸಾಕ್ಷನ್ಸ್ ನಲ್ಲೂ ಟೂ ಕಾನ್ಸೆಪ್ಟ್ಸ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಅದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಾಗಿರತ್ತೆ, ನಾವು ಅಕೌಂಟಿಂಗ್ ರೂಲ್ಸ್ ನ ಇಂಪ್ಲಿಮೆಂಟ್ ಮಾಡಬೇಕು. ಅಕೌಂಟಿಂಗ್ ರೂಲ್ಸ್ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಯಾವ್ದನ್ನ ಡೆಬಿಟ್ ಮಾಡಬೇಕು, ಯಾವ್ದನ್ನ ಕ್ರೆಡಿಟ್ ಮಾಡಬೇಕು ಅಂತ ಚೆಕ್ ಮಾಡಿದ್ಮೇಲೆ ನಾವೇನ್ ಮಾಡ್ಬೇಕು, ಜನರಲ್ ಎಂಟ್ರೀಸ್ ನಾವಿಲ್ಲಿ ಪೋಸ್ಟಿಂಗ್ ಮಾಡ್ಬೇಕಾಗುತ್ತೆ. ಒಂದು ಟ್ರಾನ್ಸಾಕ್ಷನ್ಸ್ ಗೆ ಜನರಲ್ ಎಂಟ್ರೀಸ್ ನ ಪಾಸ್ ಮಾಡ್ಬೇಕು ಅಂದ್ರೆ ಇಷ್ಟು ಸ್ಟೆಪ್ಸ್ ನ ನೀವೇನ್ ಮಾಡ್ಬೇಕಾಗತ್ತೆ, ಇವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ. ಥ್ಯಾಂಕ್ ಯು.